ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದಾವಣಗೆರೆ ಮತಗಟ್ಟೆಗಳಲ್ಲಿ ಈಗ ಚುರುಕಿನ ಮತದಾನ ನಡೀತಾ ಇದೆ. ಬೆಳಗ್ಗೆ 7 ಗಂಟೆಯಿಂದ ಮತದಾನ ಶುರುವಾಗಿದೆ. ಮಾಜಿ ಸಚಿವ ಎಸ್.ಎ. ರವೀಂದ್ರನಾಥ್ ಮತದಾನ ಮಾಡಿದ್ದಾರೆ. ಶಿರಮಗೊಂಡನಹಳ್ಳಿಯಲ್ಲಿ ವೋಟ್ ಮಾಡಿದಂತ ರವೀಂದ್ರನಾಥ್ ಮಾಜಿ ಸಚಿವ ಎಸ್.ಎ. ರವೀಂದ್ರನಾಥ್ ಅವರು ಈಗಾಗಲೇ ವೋಟ್ ಮಾಡಿದ್ದಾರೆ. ಮುಸ್ಲಿಮರು ಬಿಜೆಪಿಗೆ ವೋಟ್ ಹಾಕ್ತಾರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಈ ಬಾರಿ ಕಾಂಗ್ರೆಸ್ಗಂತೂ ಮುಸ್ಲಿಮರ ವೋಟ್ ಸಿಗಲ್ಲ ಅಂತ ಹೇಳಿದ್ದಾರೆ. ಮತದಾನದ ಬಳಿಕ ಎಸ್.ಎ. ರವೀಂದ್ರನಾಥ್ ಅವರು ಈ ರೀತಿ ಹೇಳಿಕೆ ಕೊಟ್ಟಿರೋದು. ಬೆಳಗ್ಗೆಯಿಂದಲೇ ಬಂದು ಮತ ಚಲಾಯಿಸ್ತಾ ಇರುವಂತಹ ವೃದ್ಧರು, ಸಖಿ ಮತಗಟ್ಟೆಯಲ್ಲಿ ಮಹಿಳೆಯರು ಮತದಾನ ಮಾಡ್ತಾ ಇದ್ದಾರೆ. ಮೊದಲ ಬಾರಿ ಮತದಾನ ಮಾಡಿ ಖುಷಿಪಟ್ಟಂತ ಯುವತಿಯರು. ಪ್ರತಿ ಬೂತ್ಗಳಿಗೆ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ಕರಿಯಪ್ಪ ಭೇಟಿ ನೀಡಿ ಚುನಾವಣೆ ಪ್ರಕ್ರಿಯೆ ಮಾಹಿತಿ ಪಡ್ಕೊಂಡಂತ ಶ್ರೀನಿವಾಸ್ ದಾಸ್ ಕರಿಯಪ್ಪ 7 ಗಂಟೆಯಿಂದ ಮತದಾನ ಶುರುವಾಗಿದೆ. ಯುವಕರು, ಯುವತಿಯರು, ವೃದ್ಧರು, ಮಹಿಳೆಯರು ಕೂಡ ಮತದಾನ ಮಾಡ್ತಾ ಇದ್ದಾರೆ. ಎಲೆಕ್ಷನ್ ಅಂದ್ರೆ ಪೈಪೋಟಿ ಇದ್ರೆ ಎಲೆಕ್ಷನ್ ಎಲೆಕ್ಷನ್ ಅಂತಾರ. ಶ್ರೀನಿವಾಸ್ ಸರ್ ನಿಂತಿದ್ದಾರೆ ಸರ್ ಇಲ್ಲಿ ಬಿಜೆಪಿಯಿಂದ. ನಾವು ಮೊದಲಿಂದ ಬಿಜೆಪಿ ಓಟದಾರಗಳು ಬಿಜೆಪಿ ಓಟ್ ಹಾಕಿ ಗೆಲ್ಲೋದು ಬಿಡೋದು ಅವ್ರಿಗೆ ಬಿಡೋದು. ಹೇಗೆ ಸರ್ ಜಿದ್ದೆ ಹೆಂಗಿದೆ ಸರ್? ನಮ್ಮೂರಾಗ ಜಿದ್ದಿನೇ ಇರೋದು. ಮೊದಲಿಂದ ನಾವು 50 ಓಟ್ ಬಿಜೆಪಿ ಬರ್ತವೆ, ಇಲ್ಲ 50 ಓಟು ಕಾಂಗ್ರೆಸ್ಗೆ ಜಾಸ್ತಿ ಆಗ್ತದೆ ಅಷ್ಟೇ ಹೊರತು ಮೊದಲಿಂದ ಇದು 83 ಎಲೆಕ್ಷನ್ನಿಂದ ನಾವು ದುಡ್ಡಿನ ಬಲ ಭಾಳ ಕೂಡು ಕಾಂಚಾಣ ಹಾರಾಡ್ತು ಅಂತ. ದುಡ್ಡಿನ ಬಲದ ಮೇಲೆ ಗೆಲ್ಲಬಹುದಾ? ನನಗೆ ಯಾರು ಕೊಂದು ಅದನ್ನು ಕೊಟ್ಟಿಲ್ಲಪ್ಪ, ಏನು ಮಾಡೋಣ. ಅಲ್ಲ, ಜನರು ಸಾಮಾನ್ಯ ವೋಟ್ರನ್ನ ದುಡ್ಡಿನಿಂದ ಅಳೆಯಕ್ಕೆ ನೋಡಿದ್ರಲ್ಲ, ಏನು ಎರಡು ಪಾರ್ಟಿಯವ್ರು ಅದೇ ಮಾಡ್ತಾರೆ.